ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ಮಿರ್ಚಿ ಮಸಾಲ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದ್ದೀವಿ. ಅದು ಯಾವ ಥರ ಆಗುತ್ತೆ, ಹೆಂಗಿರುತ್ತೆ, ಯಾವ ಥರ ಟೇಸ್ಟ್ ಮಾಡೋದು, ಆ ಟೇಸ್ಟ್ ಮಾಡೋಕ್ಕೆ ಏನೇನು ಸೈಡ್ಸ್ ಇರುತ್ತೆ ಅನ್ನೋದೆಲ್ಲ ನೀವು ನೋಡಬೇಕು ಅಂದರೆ ಈ ವಿಡಿಯೋನ ನೀವು ನೋಡಲೇಬೇಕಾಗುತ್ತೆ. ಹಾಗೆ ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬೇ ಆಯ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಚೆನ್ನಾಗಿರುತ್ತೆ. ನಾವು ಯಾವುದೇ ವಿಡಿಯೋ ಮಾಡಿದ್ರೂ ನಿಮ್ಗೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆ, ಬನ್ನಿ ವಿಡಿಯೋ ಮಾಡೋಣ. ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ, ಟೊಮೊಟೊ, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಮೆಣಸಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಪುಡಿ, ಉಪ್ಪು, ಚಿಕನ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಿಕನ್ ಮಿರ್ಚಿ ಮಸಾಲ ಸೂಪರಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೆಂಗೈತೆ ಅಂತ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗೋದು. ಇದು ಘಮ ಘಮ ಅಂತ ಐತೆ. ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಚಿಕನ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಸೂಪರಾಗಿ ರೆಡಿಯಾಗಿದೆ. ನೋಡಿರಿ, ಟೇಸ್ಟ್ ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ. ಇದು ನೋಡ್ತಾ ಇದ್ರೆ ಹೂವು ಥರ ಬೆಂದಿದೆ. ನೀವು ಒಂದು ಸಲ ನೋಡಿದ್ರೆ ಗೊತ್ತಾಗುತ್ತೆ. ಟೇಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನೋಡೋಣ ಬರ್ರಿ ಟೇಸ್ಟ್ ಹೆಂಗಿರುತ್ತೆ ಅಂದ್ಬಿಟ್ಟು.
ಸೂಪರಾಗಿ ಆಗೈತೆ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಮಾಡಿರೋದು ನೀವು ನೋಡಿದ್ದೀರಾ. ನೀವೊಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಬಾಡಿಗೂ ತುಂಬ ಒಳ್ಳೇದು. ಪೆಪ್ಪರ್ ಪೌಡ್ರು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವೆಲ್ಲ ತುಂಬ ಒಳ್ಳೆಯ ಐಟಮ್ಗಳು. ಮಾಡಿ ಟೇಸ್ಟ್ ಮಾಡಿಬಿಟ್ಟು ನಮ್ಗೆ ಹೇಳ್ರಿ. ಓಕೆ ಬಾಯ್.